ಫ್ಯಾಮಿಲಿಯಿಂದ ಬಂದಿರ್ತದೆ ಅಂತ ಹೇಳಿ ಟೆಂಪರರಿ ಸೊಲ್ಯೂಷನ್ ಏನಾದ್ರೂ ಮಾಡ್ಕೊಳ್ಬಹುದು. ಕೂದಲು ಉದುರೋದು ಅದು ಒಂದು ಕಾಮನ್ ಥಿಂಗ್. ಗೊತ್ತಾಗ್ತದೆ ಏನಾದ್ರೂ ಡೆಫಿಷಿಯನ್ಸಿ ಇದೆಯಾ ಅಂತ ಹೇಳಿ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ಮೋಸ್ಟ್ ಇಷ್ಟು ಶಾರ್ಟ್ ಮಾಡಿದ್ದೆ ಆಗ್ತದೆ. ಅವಾಗ ಏನಾದ್ರೂ ಒಂದು ಕಂಡೀಷನರ್ ಯೂಸ್ ಮಾಡಿದ್ರೆ ಅದು ಸ್ವಲ್ಪ ಸಾಫ್ಟ್ ಆಗ್ತದೆ. ಡ್ಯಾಂಡ್ರಫ್ ಎಲ್ಲ ಬಂದ್ರೆ ಈ ಹೇರ್ ಪ್ರಾಡಕ್ಟ್ಸ್ ವರ್ಕ್ ಹಾಕಿ ಮನೆಯಲ್ಲೇ ತಯಾರು ಮಾಡಿರುವಂತಹ ಆಯಿಲ್ ಯೂಸ್ ಮಾಡಿ ಸೀಡ್ ಆಗಿರ್ತದೆ ಅಲ್ವಾ ಕೆಳಗಡೆ ಕೂದಲು, ಅದು ರಿಪೇರ್ ಮಾಡ್ತದೆ. ಅದೆಲ್ಲ ಸುಮ್ಮನೆ ಅಷ್ಟು ಹಾರ್ಶ್ ಆದಂತಹ ಈ ಹೇರ್ ಪ್ರಾಡಕ್ಟ್ಸ್ ಅನ್ನ ಓವರ್ ಆಗಿ ಕೂಡ ಯೂಸ್ ಮಾಡಬಾರ್ದು. ನಮ್ಮ ಏಜ್ ಕೂಡ ತುಂಬಾ ಮ್ಯಾಟರ್ ಆಗ್ತದೆ. ಅದನ್ನ ಹ್ಯಾಪಿಯಾಗಿ ಆಕ್ಸೆಪ್ಟ್ ಮಾಡಬೇಕು. ನಾವು ಒಳ್ಳೆಯ ಆಹಾರವನ್ನ ಸೇವಿಸಬೇಕು. ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್ ರುಟೀನ್ ಅಂತ ಹೇಳಿ ನಾವು ಫಾಲೋ ಮಾಡಬೇಕು. ಚಿಕನ್, ಫಿಶ್, ಎಗ್ ಹೇರಿಗೆ ಅಂತಲ್ಲ, ನಮ್ಮ ಓವರ್ ಆಲ್ ಹೆಲ್ತ್ ಗೆ ತುಂಬಾ ಒಳ್ಳೆಯದು. ನುಗ್ಗೆ ಸೊಪ್ಪು ಅದರದ್ದು ಪೌಡರ್ ಆಗಿ ನಾವು ಇನ್ನಫ್ ವಾಟರ್ ಕುಡಿಬೇಕು. ಮುಳ್ಳು ಸೌತೆಕಾಯಿಯಿಂದ ಮುಖಕ್ಕೆ ಮಸಾಜ್ ಮಾಡಿ 30 ರಿಂದ 40 ನಿಮಿಷ ಎಕ್ಸರ್ಸೈಸ್, ಇನ್ನಫ್ ಸ್ಲೀಪ್ ಎಲ್ಲರಿಗೂ. ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತು ನನ್ನ ಕೂದಲಿನ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನು ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಕೊನೆವರೆಗೆ ವಿಡಿಯೋ ನೋಡಿ, ಒಂದಷ್ಟು ಇನ್ಫಾರ್ಮೇಶನ್ ಇದೆ, ನಿಜವಾಗಿಯೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಮೊದಲಿಗೆ ಹೇಳೋದಾದ್ರೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೇನೆ. ನಮ್ಗೆ ಏನ್ ಈ ಕೂದಲಿರುತ್ತೆ ಅದು ನಾವು ತಯಾರು ಮಾಡಿರೋದಲ್ಲ, ನಮ್ಗೆ ಫ್ಯಾಮಿಲಿಯಿಂದ ಬಂದಿರ್ತದೆ. ಅಂದ್ರೆ ನಮ್ಮ ಅಪ್ಪ ಅಮ್ಮ, ಅಜ್ಜ ಅಜ್ಜಿ ಅವ್ರದ್ದು ಕೂದಲೆಲ್ಲ ಹೇಗೆ ಇತ್ತು ಅಂಡ್ ಅವರ ಕೂದಲಿನ ಬಣ್ಣ ಆಗಿರಬಹುದು, ಲೆಂತ್ ಆಗಿರಬಹುದು ಅಥವಾ ವಾಲ್ಯೂಮ್ ಆಗಿರಬಹುದು, ಇದೆಲ್ಲ ಸ್ವಲ್ಪ ಅವರಿಂದ ನಮ್ಗೆ ಬಂದಿರ್ತದೆ. ಸೊ ನಾವು ಅದನ್ನ 100% ಪರ್ಮನೆಂಟ್ ಆಗಿ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಇವಾಗ ಕೆಲವರಿಗೆ ಗುಂಗುರು ಕೂದಲು ಇಷ್ಟ ಇರ್ತದೆ, ಕೆಲವರಿಗೆ ಸ್ಮೂತ್ ಆಗಿ ಸಿಲ್ಕಿ ಆಗಿರುವಂತಹ ಕೂದಲು ಇಷ್ಟ ಇರ್ತದೆ. ಆದ್ರೆ ನಮ್ಗೆ ಈಗ ಗುಂಗುರು ಕೂದಲು ಇದ್ರೆ ನಮ್ಗೆ ಸಿಲ್ಕಿ ಹೇರ್ ಇಷ್ಟ ಅಂತ ಹೇಳಿ ಟೆಂಪರರಿ ಸೊಲ್ಯೂಷನ್ ಏನಾದ್ರೂ ಮಾಡ್ಕೊಳ್ಬಹುದು, ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಏನು ಇರೋದಿಲ್ಲ. ಸೊ ಅದನ್ನೊಂದು ನಾವು ಪ್ರಾಪರ್ ಆಗಿ ಮೈಂಡ್ ಅಲ್ಲಿ ಫಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಈ ಸ್ಟೈಲ್ ಮಾಡೋದಕ್ಕೆ ಏನು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಇರೋದಿಲ್ಲ. ಇಲ್ಲಿ ಬೆಳೆಯುವಂತಹ ಕೂದಲು ನಮ್ಗೆ ಫ್ಯಾಮಿಲಿಯಿಂದ ಏನ್ ಬಂದಿರ್ತದೆ ಆ ತರನೇ ನಮ್ಗೆ ಕೂದಲು ಬೆಳೀತದೆ. ನಾವಿಲ್ಲಿ ಕೆಳಗಡೆ ಆಲ್ರೆಡಿ ಬೆಳೆದಿರುವಂತಹ ಕೂದಲನ್ನ ಮಾತ್ರ ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಇನ್ನೊಂದು ವಿಚಾರ ನಾವು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು, ಏನಂದ್ರೆ ಕೂದಲು ಉದುರೋದು ಅದು ಒಂದು ಕಾಮನ್ ಥಿಂಗ್. ಓಕೆ, ಯಾಕಂದ್ರೆ ಒಂದು ಕೂದಲಿಗೆ ಒಂದ್ 2-3 ವರ್ಷ ಅಥವಾ 4-5 ವರ್ಷ ಅಥವಾ 6-7 ವರ್ಷ ಅಂತ ಹೇಳಿ ಆಯುಷ್ಯ ಅಂತ ಇರ್ತದೆ. ನಾವು ಹುಟ್ಟುವಾಗ ಬಂದಿರುವಂತಹ ಕೂದಲೇ ನಾವು ಸಾಯುವವರೆಗೆ ಇರೋದಿಲ್ಲ, ಅದು ಚೇಂಜ್ ಆಗ್ತಾ ಇರ್ತದೆ. ಒಂದಷ್ಟು ಕೂದಲು ಉದುರ್ತದೆ, ಒಂದಷ್ಟು ಕೂದಲು ಬೆಳೀತಾ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ನಮ್ಗೆ ಯಾವಾಗ ಕೂದಲು ತುಂಬಾ ಉದುರ್ತದೆ ಅಂಡ್ ಯಾವಾಗ ನಮ್ಗೆ ಈ ತರ ಕೂದಲು ಬರ್ತಾ ಇಲ್ಲ ನೋಡಿ, ಆವಾಗ ಏನಾದ್ರೂ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿ ಅರ್ಥ. ಸೊ ನಮ್ಗೆ ಕೂದಲು ಉದುರ್ತಿದೆ ಅಂಡ್ ಸ್ವಲ್ಪ ಕೂದಲು ಬರ್ತಾ ಇದೆ ಅಂತ ಹೇಳಿದ್ರೆ ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಅರ್ಥ. ಬಟ್ ತೀರ ಕೂದಲು ಉದುರ್ತಾ ಇದ್ರೆ ನಾವೊಮ್ಮೆ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಆಗೋದು ಒಳ್ಳೇದು. ಅಂಡ್ ಇನ್ನೊಂದು ವಿಚಾರ ಏನಂದ್ರೆ, ನಮ್ಗೆ ಒಂದಷ್ಟು ನ್ಯೂಟ್ರಿಷನ್ ನಲ್ಲಿ ಏನಾದ್ರೂ ಒಂದು ಡಿಫಿಷಿಯನ್ಸಿ ಅಂತ ಇದ್ರೆ ಕೂಡ ನಮ್ಗೆ ಕೂದಲು ಉದುರ್ತದೆ ಅಥವಾ ಡ್ಯಾಂಡ್ರಫ್ ತುಂಬಾ ಆಗ್ತದೆ ಅಥವಾ ಅದ್ರದ್ದು ಟೆಕ್ಸ್ಚರ್ ಏನಿರ್ತದೆ ರಫ್ ಆಗ್ತದೆ, ಕೂದಲು ಸಿಲ್ಕಿ ಇರೋದಿಲ್ಲ, ಆ ತರ ಎಲ್ಲ ಆಗುವಂತಹ ಚಾನ್ಸ್ ಕೂಡ ಇರ್ತದೆ. ಸೊ ನಮ್ಗೆ ಟೈಮ್ ಅಂಡ್ ನಮ್ಮಿಂದ ಸಾಧ್ಯ ಆಗೋದಾದ್ರೆ ಒಮ್ಮೆ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಒಮ್ಮೆ ತೋರಿಸಿ ಅದೇನ್ ಪ್ರಾಬ್ಲಮ್ ಅಂತ ಹೇಳಿ ಮಾತಾಡಿ ಬಂದ್ರೆ ಒಳ್ಳೇದು. ನಮ್ಗೆ ಕೂದಲಲ್ಲಿ ತುಂಬಾ ಪ್ರಾಬ್ಲಮ್ ಅಂತ ಇದ್ರೆ ಅಥವಾ ಒಂದಷ್ಟು ಪ್ರಾಬ್ಲಮ್ ಓಕೆ ಮ್ಯಾನೇಜೇಬಲ್ ಅಂತ ಇರುವಾಗ, ಅಂದ್ರೆ ತುಂಬಾ ಕೂದಲೆಲ್ಲ ಉದುರ್ತಿದೆ, ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಅಷ್ಟೊಂದು ಇಷ್ಟ ಇಲ್ಲ ಅಂತ ಎಲ್ಲ ಇರುವಾಗ ನಾವು ನಾರ್ಮಲ್ ಆಗಿ ಇಯರ್ಲಿ ಒನ್ಸ್ ಅಥವಾ ಟ್ವೈಸ್ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ತೇವೆ ಅಲ್ವಾ, ಅವಾಗ ಪ್ರಾಪರ್ ಆಗಿ ಈ ವಿಟಮಿನ್ ಆಗಿರ್ಬಹುದು, ಕ್ಯಾಲ್ಸಿಯಂ, ಐರನ್ ಮತ್ತೆ ಜಿಂಕ್ ಇದೆಲ್ಲವನ್ನ ಒಮ್ಮೆ ಟೆಸ್ಟ್ ಮಾಡಿಸ್ಕೊಳ್ಬೇಕು. ಅವಾಗ ನಮ್ಗೆ ಗೊತ್ತಾಗ್ತದೆ ಏನಾದ್ರೂ ಡೆಫಿಷಿಯನ್ಸಿ ಇದೆಯಾ ಅಂತ ಹೇಳಿ. ಅಥವಾ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ, ನೋಡುವಾಗ್ಲೇ ಗೊತ್ತಾಗತ್ತಲ್ವಾ ರಿಪೋರ್ಟ್ ಅಲ್ಲಿ. ಅವಾಗ ಏನಾದ್ರೂ ಡೆಫಿಷಿಯನ್ಸಿ ಅಂತ ಇದ್ರೆ ಬೇಕಾದ್ರೆ ನಾವು ಆ ಟೈಮಲ್ಲೊಮ್ಮೆ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಈ ತರ ಇದೆ ರಿಪೋರ್ಟ್, ಏನಾದ್ರೂ ಕೇರ್ ತಗೊಳ್ಬೇಕಾ ಅಂತ ಹೇಳಿ ಅವ್ರ ಹತ್ರ ಹೋಗಿ ಮಾತಾಡಿ ಬರಬಹುದು. ಸೊ ಈ ತರ ಒಂದು ಸಿಂಪಲ್ ಆಗಿ ಕೇರ್ ತಗೊಳ್ಬಹುದು. ನಾವು ಅನ್ಕೊಳ್ಳೋದಕ್ಕಿಂತ ನಾವು ಯಾವತ್ತಿದ್ರು ಒಂದು ಒಳ್ಳೆಯ ಡಾಕ್ಟರ್ ಹತ್ರ ಹೋಗಿ ಅವರ ಒಂದು ಸಜೆಷನ್ ಅನ್ನ ಕೇಳಿದ್ರೆ ತುಂಬಾ ಒಳ್ಳೇದು. ಅಂಡ್ ನನ್ನ ಕೂದಲಿನ ಬಗ್ಗೆ ಹೇಳೋದಾದ್ರೆ, ನಮ್ಮ ಫ್ಯಾಮಿಲಿಯಲ್ಲಿ ಉದ್ದ ಕೂದಲು ಮತ್ತೆ ಸ್ವಲ್ಪ ಸಿಲ್ಕಿ ಕೂದಲೆಲ್ಲ ಜಾಸ್ತಿ, ಹಾಗಾಗಿ ನನಗೆ ಕೂಡ ಈ ತರ ಬಂದಿದೆ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ಮೋಸ್ಟ್ ಇಷ್ಟು ಶಾರ್ಟ್ ಮಾಡಿದ್ದೆ, ಅದಾದ್ಮೇಲೆ ಇಷ್ಟು ಬೆಳೆದಿದೆ. ಮತ್ತೆ 3-4 ತಿಂಗಳಿಗೊಮ್ಮೆ ನಾನು ಸ್ವಲ್ಪ ಟ್ರಿಮ್ ಮಾಡ್ತಾ ಇರ್ತೇನೆ ಕೂದಲನ್ನ. ಇನ್ನು ಹೇರ್ ಪ್ರಾಡಕ್ಟ್ ಬಗ್ಗೆ ಹೇಳೋದಾದ್ರೆ, ನಾನು ಜಾಸ್ತಿ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡೋದಿಲ್ಲ ಕೂದಲಿಗೆ. ಮೊದಲೆಲ್ಲ ಶಾಂಪೂ ಅಂಡ್ ಕಂಡೀಷನರ್ ಯೂಸ್ ಮಾಡ್ತಾ ಇದ್ದೆ, ಬಟ್ ಇವಾಗ ಜಸ್ಟ್ ಶಾಂಪೂ ಮಾತ್ರ ಯೂಸ್ ಮಾಡ್ತೇನೆ. ಕೆಲವೊಬ್ರು ಏನಂದ್ರೆ ತುಂಬಾ ಶಾಂಪೂ ಅಂತೆ ಹೇರ್ ಆಯಿಲ್ ಅಂದ್ರೆ ಹೊರಗಡೆಯಿಂದ ತರಿಸಿ
ಮತ್ತೆ ಕಂಡೀಷ್ನರ್, ಮಾಸ್ಕ್, ಸೆರಮ್ ಆ ಥರ ಎಲ್ಲ ಯೂಸ್ ಮಾಡ್ತಾರಲ್ವಾ, ಅಷ್ಟೊಂದೆಲ್ಲ ಪ್ರಾಡಕ್ಟ್ಸ್ ನಾನೇನು ಯೂಸ್ ಮಾಡೋದಿಲ್ಲ. ಲಿಮಿಟೆಡ್ ಆಗಿ ಮನೆಯಲ್ಲೇ ತಯಾರು ಮಾಡಿರುವಂತಹ ಆಯಿಲ್ ಯೂಸ್ ಮಾಡ್ತೇನೆ. ಹೇರ್ ಆಯಿಲ್ ಇದ್ದು ರೆಸಿಪಿ ನಾನು ಆಲ್ರೆಡಿ ಒಂದಷ್ಟು ವಿಡಿಯೋಸ್ ಅಲ್ಲಿ ಶೇರ್ ಮಾಡಿರ್ತೇನೆ. ಆ ತರ ಹೇರ್ ಆಯಿಲ್ ಯೂಸ್ ಮಾಡ್ತೇನೆ. ಮತ್ತೆ ಶಾಂಪೂ ಹಾಕಿ ಹೇರ್ ವಾಶ್ ಮಾಡ್ತೇನೆ. ಅದಾದ್ಮೇಲೆ ಅಷ್ಟೇ, ಬೇರೆ ಏನು ಹಾಕೋದಿಲ್ಲ. ಸೆರಮ್, ಮಾಸ್ಕ್ ಅದೆಲ್ಲ ಏನು ಹಾಕೋದಿಲ್ಲ. ಬಟ್ ಮನೆಯಲ್ಲಿ ಟೈಮ್ ಎಲ್ಲ ಇದ್ರೆ ಸ್ವಲ್ಪ ಕರ್ಡ್ ಹಾಕೋದು ಅಥವಾ ಏನಾದ್ರೂ ಒಂದು ಮಾಡ್ತೇವಲ್ವಾ ಮನೆಯಲ್ಲಿ, ಹೋಮ್ ರೆಮಿಡೀಸ್ ಆ ತರ ನಾನು ಮಾಡ್ತೇನೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಏನು ಹೇರ್ ಕೇರ್ ಮಾಡೋದಿಲ್ಲ. ಮತ್ತೆ ಏನಂದ್ರೆ, ನಾವು ಕೂದಲಿಗೆ ಏನಾದ್ರೂ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೇವೆ ಅಂತ ಇರುವಾಗ ಅದರದ್ದು ಇಂಗ್ರೀಡಿಯೆಂಟ್ಸ್ ಅನ್ನ ನಾವು ಪ್ರಾಪರ್ ಆಗಿ ಚೆಕ್ ಮಾಡಬೇಕು. ನಮ್ಮ ಕೂದಲಿಗೆ ಯಾವ ತರದ್ದು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನ ನಾವು ಪ್ರಾಪರ್ ಆಗಿ ಚೆಕ್ ಮಾಡಿ ಯೂಸ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಬಟ್ ಈ ಹೇರ್ ಫಾಲ್ ಏನು ಕಂಟ್ರೋಲ್ ಮಾಡುತ್ತೆ ಅಥವಾ ಇಲ್ಲಿ ಸೀಡ್ ಆಗಿರ್ತದೆ ಅಲ್ವಾ ಕೆಳಗಡೆ ಕೂದಲು, ಅದು ರಿಪೇರ್ ಮಾಡ್ತದೆ, ಅದೆಲ್ಲ ಸುಮ್ಮನೆ. ಅಷ್ಟೊಂದು ವರ್ಕ್ ಆಗ್ತದೆ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಈ ಸ್ಪ್ಲಿಟ್ ಎಂಡ್ಸ್ ಎಲ್ಲ ವರ್ಕ್ ಆಗೋದು ಸುಮ್ಮನೆ, ಅದು ಏನು ರಿಪೇರ್ ಮಾಡೋದಕ್ಕಾಗೋದಿಲ್ಲ. ಸೀಳದಂತಹ ಕೂದಲನ್ನ ಹೇಗೆ ಜಾಯಿನ್ ಮಾಡ್ಲಿಕ್ಕೆ ಆಗ್ತದೆ, ಅದನ್ನ ನಾವು ಜಸ್ಟ್ ಟ್ರಿಮ್ ಮಾಡಿ ತೆಗಿಬೇಕಷ್ಟೇ. ಅದಕ್ಕೋಸ್ಕರ ನಾವು ಒಂದು 3-4 ತಿಂಗಳಿಗೆ ಒಮ್ಮೆ ಆದ್ರೂ ಒಂದು ಇಂಚ್ ಅಥವಾ 2 ಇಂಚ್ ಕೂದಲನ್ನ ಕಟ್ ಮಾಡ್ತಾ ಇರಬೇಕು. ಆವಾಗ ಕೂದಲು ಚೆನ್ನಾಗಿ ಬೆಳೀತದೆ ಕೂಡ. ಓಕೆ, ಇದು ಹೇರ್ ಪ್ರಾಡಕ್ಟ್ ಬಗ್ಗೆ ನನ್ನದೊಂದು ಎಕ್ಸ್ಪೀರಿಯನ್ಸ್. ತೀರಾ ನಮಗೆ ಡ್ಯಾಂಡ್ರಫ್ ಇದೆ ಅಥವಾ ಏನೋ ಒಂದು ಇಶ್ಯೂಸ್ ಇದೆ ಅಂತ ಇದ್ರೆ ನಾವು ಪ್ರಾಪರ್ ಆಗಿ ಡಾಕ್ಟರ್ ಹತ್ರ ಹೋಗಿ ಒಂದು ಮಾತಾಡಿ ಬಂದು ವಿಷಯ ಏನಾಗಿದೆ ಅಂತ ಹೇಳಿ ಕೇಳಿ ಬಂದ್ರೆ ಒಳ್ಳೇದು. ಇನ್ನು ಅದಾದ್ಮೇಲೆ ನಾನು ಒಂದು ಸ್ವಲ್ಪ ಟಿಪ್ಸ್ ಹೇಳ್ತೇನೆ. ಇಲ್ಲಿವರೆಗೆ ಹೇಳಿದ ಬಗ್ಗೆ ನಾವು ರೆಗ್ಯುಲರ್ ಆಗಿ ಟ್ರಿಮ್ ಮಾಡ್ತಾ ಇರಬೇಕು. ಮತ್ತೆ ನಾವು ತುಂಬಾ ಹಾರ್ಶ್ ಆದಂತಹ ಈ ಹೇರ್ ಪ್ರಾಡಕ್ಟ್ಸ್ ಅನ್ನ ಓವರ್ ಆಗಿ ಕೂಡ ಯೂಸ್ ಮಾಡಬಾರ್ದು. ಮತ್ತೆ ಅದರಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನ ಪ್ರಾಪರ್ ಆಗಿ ಚೆಕ್ ಮಾಡಬೇಕು. ಒಂದು ಬೇಸಿಕ್ ನಮ್ಗೆ ಏನು ಗೊತ್ತಿರ್ತದೆ ಆ ಇಂಗ್ರೀಡಿಯೆಂಟ್ಸ್ ಅನ್ನ ಚೆಕ್ ಮಾಡಿ ಮತ್ತೆ ನಾವು ಅದನ್ನ ಯೂಸ್ ಮಾಡಬೇಕು. ಮತ್ತೆ ಪ್ರತಿಯೊಂದನ್ನ ಹೊರಗಡೆಯಿಂದ ತಗೊಂಡು ಬಂದು ಇವತ್ತೊಂದು ಮಾಸ್ಕ್ ಹಾಕಿದೆ, ನಾಳೆ ಒಂದು ಹೇರ್ ಆಯಿಲ್ ಹಾಕ್ತೇನೆ, ನಾಳೆ ಒಂದು ಕಂಡೀಷನರ್ ಹಾಕ್ತೇನೆ, ನಾಳೆ ಒಂದು ಶಾಂಪೂ ಹಾಕ್ತೇನೆ ಅಂತ ಹೇಳಿ ಒಂದು 15-20 ಪ್ರಾಡಕ್ಟ್ಸ್ ಅನ್ನ ಕೂಡ ನಾವು ಯೂಸ್ ಮಾಡಬಾರ್ದು. ನಮ್ಮ ಏನು ಈ ಸ್ಕಾಲ್ಪ್ಗೆ ತಲೆಬಿಸಿ ಆಗ್ತದೆ, ಏನು ಇದು ಏನ್ ಪ್ರಾಡಕ್ಟ್ ಹಾಕ್ತಿದ್ದಾರೆ, ಏನ್ ಆಗ್ತಾ ಇದೆ ಅಂತ ಹೇಳಿ ಅದಕ್ಕೆ ಕನ್ಫ್ಯೂಷನ್ ಆಗ್ತದೆ. ಸೊ ನಾವು ಅದನ್ನ ಒಂದಷ್ಟು ಯೋಚನೆ ಮಾಡಬೇಕು. ಅದರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನಂದ್ರೆ, ನಮ್ಗೊಂದು 13ರಿಂದ 25 ವರ್ಷದವರೆಗೆ ಇರುವಂತಹ ಕೂದಲು 25 ದಾಟಿದ ಮೇಲೆ ಇರೋದಿಲ್ಲ. ಅದು ಬೆಳೆಯುವಂತಹ ರೀತಿ ಸ್ವಲ್ಪ ಚೇಂಜ್ ಆಗ್ತದೆ. ಏಜ್ ಆಗ್ತಾ ಹೋದ ಹಾಗೆ ಕೂದಲಿಗೆ ಕೂಡ ಸ್ವಲ್ಪ ಏಜ್ ಆಗ್ತದಲ್ವಾ, ವಾಲ್ಯೂಮ್ ಆಗಿರಬಹುದು ಅಥವಾ ಲೆಂತ್ ಆಗಿರಬಹುದು ಅಥವಾ ಅದು ನೋಡುವಾಗ ಕಾಣುವಂತಹ ಒಂದು ಲುಕ್ ಆಗಿರಬಹುದು, ಅದೆಲ್ಲ ಚೇಂಜ್ ಆಗ್ತಾ ಇರ್ತದೆ. ಸೊ ನಾವು ಅದನ್ನ ಹ್ಯಾಪಿಯಾಗಿ ಆಕ್ಸೆಪ್ಟ್ ಮಾಡಬೇಕು. ಮತ್ತೆ ಆಯಿಲಿಂಗ್ ಮಾಡುವಾಗ ನಾವು ಹೊರಗಡೆಯಿಂದ ತಗೊಂಡು ಬಂದು ಆಯಿಲ್ ಯೂಸ್ ಮಾಡೋದಾದ್ರೆ ಮಾಡಬಹುದು, ಅಥವಾ ಮನೆಯಲ್ಲಿಯೇ ಕೂಡ ಸಿಂಪಲ್ ಆಗಿ ಈ ಬಾದಾಮಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಎಲ್ಲ ಯೂಸ್ ಮಾಡಿದ್ರೆ ಒಳ್ಳೇದು, ಅದೇ ಸಾಲ್ತದೆ. ಅಥವಾ ನಾವು ಅದಕ್ಕೆ ಏನಾದ್ರೂ ಸ್ವಲ್ಪ ಮೃಂಗ, ಬ್ರಾಹ್ಮಿ ಅಥವಾ ಕರಿಬೇವಿನ ಎಲೆ ಈ ತರ ಎಲ್ಲ ಹಾಕಿ ಸ್ವಲ್ಪ ಮನೆಯಲ್ಲೇ ಹೋಮ್ ಮೇಡ್ ಆಯಿಲ್ ಪ್ರಿಪೇರ್ ಮಾಡಿ ಹಾಕಿ ಸ್ನಾನ ಮಾಡಬೇಕು. ಸ್ನಾನ ಮಾಡೋದಕ್ಕಿಂತ ಮೊದಲು ಎಣ್ಣೆ ಹಾಕಿದ್ರೆ ಒಳ್ಳೇದು. ಡ್ರೈ ಕೂದಲಿಗೆ ನೀರು ಹಾಕಿ ಸ್ನಾನ ಮಾಡೋದಕ್ಕಿಂತ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರೆ ಒಳ್ಳೇದು. ಮತ್ತೆ ತುಂಬಾ ತೀರಾ ಜಾಸ್ತಿ ಎಣ್ಣೆ ಹಾಕಬೇಕು ಅಂತ ಕೂಡ ಇಲ್ಲ, ಸ್ವಲ್ಪ ಲಿಮಿಟೆಡ್ ಅಲ್ಲಿ ಎಣ್ಣೆ ಹಾಕಬೇಕು. ಮತ್ತೆ ಸ್ನಾನ ಮಾಡುವಾಗ ಕೂಡ ತುಂಬಾ ಬಿಸಿ ನೀರನ್ನ ಕೂದಲಿಗೆ ಹಾಕಬಾರ್ದು. ಒಂದ್ ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೇದು. ಶಾಂಪೂ ಕೂಡ ಅಷ್ಟೇ, ಒಂದು ಲಿಮಿಟೆಡ್ ಅಲ್ಲಿ ಹಾಕಬೇಕು, ಜಾಸ್ತಿ ಶಾಂಪೂ ಕೂಡ ಕೂದಲಿಗೆ ಹಾಕಬಾರ್ದು. ಮತ್ತೆ ಶಾಂಪೂ ಹಾಕುವಾಗ ಕೂದಲನ್ನ ಚೆನ್ನಾಗಿ ವೆಟ್ ಮಾಡಿ ಹಾಕಬೇಕು, ಹಾಗೆ ಡ್ರೈ ಕೂದಲಿಗೆಲ್ಲ ಶಾಂಪೂ ಹಾಕಬಾರ್ದು. ಮತ್ತೆ ಇನ್ನೊಂದು ವಿಚಾರ ನಾವು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು ಏನಂದ್ರೆ, ಕೂದಲನ್ನ ಬಾಚುವಾಗ ಸ್ವಲ್ಪ ಜಾಗೃತೆಯಾಗಿ ಬಾಚಬೇಕು. ರಫ್ ಆಗಿ ಹಿಂಗ ಅಂತ ಹೇಳಿ ಎಳೆಯೋದು, ಅರ್ಜೆಂಟ್ ಅಲ್ಲಿ ಮಾಡೋದು ಅಲ್ಲ, ಸ್ವಲ್ಪ ಸ್ಮೂತ್ ಆಗಿ ಕೂದಲನ್ನ ಬಾಚಬೇಕು. ಕೂದಲನ್ನ ಒಣಗಿಸುವಾಗ ಕೂಡ ಅಷ್ಟೇ, ನಾವು ಸ್ವಲ್ಪ ನ್ಯಾಚುರಲ್ ಆಗಿ ಒಣಗಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಹೇರ್ ಡ್ರೈಯರ್ ಎಲ್ಲ ಯಾವಾಗಲೂ ಯೂಸ್ ಮಾಡೋದೆಲ್ಲ ಜಾಸ್ತಿ ಮಾಡಬಾರ್ದು, ಆ ಬಿಸಿಗೆ ಕೂಡ ಕೂದಲು ಸ್ವಲ್ಪ ಹಾಳಾಗ್ತದೆ. ಮತ್ತೆ ನಾನು ಈ ಸ್ಟೈಲಿಂಗ್ ಪ್ರಾಡಕ್ಟ್ ಎಲ್ಲ ಯಾವತ್ತೂ ಯೂಸ್ ಮಾಡೋದಿಲ್ಲ, ಅಂದ್ರೆ ಸ್ಟ್ರೈಟ್ ಮಾಡೋದು ಮತ್ತೆ ಅದನ್ನ ಕರ್ಲಿ ಮಾಡೋದು ಆ ಥರ ಎಲ್ಲ ನಾನು ಯಾವತ್ತೂ ಯೂಸ್ ಮಾಡೋದಿಲ್ಲ. ಹೇಗಿದೆ ಕೂದಲು ಹಾಗೆ ಇಟ್ಬಿಡ್ತೇನೆ. ಸೊ ದ್ಯಾಟ್ ಅದರದ್ದು ಬಾಳಿಕೆ ತುಂಬಾ ಚೆನ್ನಾಗಿ ಬರ್ತದೆ ಅನ್ನುವಂತಹ ಒಂದು ನಂಬಿಕೆ ನನಗೆ. ಸೊ ಇದೆಲ್ಲ ಚಿಕ್ಕ ಪುಟ್ಟ ವಿಷಯ ಆಕ್ಚುಲಿ ನಮಗೆ ಗೊತ್ತಿರ್ತದೆ, ಆದರೆ ಕೆಲವೊಂದ್ಸಲ ನಾವು ತಪ್ಪು ಮಾಡ್ತೇವೆ. ಸೊ ಇದೆಲ್ಲವನ್ನ ನಾವು ಯೋಚನೆ ಮಾಡಿ ಮೈಂಡಲ್ಲಿ ಇಟ್ಕೊಳ್ಬೇಕು. ಕೂದಲು ಕಟ್ಟುವಾಗ ನಾವು ತುಂಬಾ ಟೈಟ್ ಆಗಿ ಕಟ್ಟಬಾರ್ದು, ಸ್ವಲ್ಪ ಲೂಸ್ ಆಗಿ ಕಟ್ಟಬೇಕು. ಜಡೆ ಕಟ್ಟಿದ್ರೆ ಬೆಸ್ಟ್ ಅಂತ ಹೇಳ್ತೇನೆ ನಾನು. ಯಾವಾಗಲೂ ಕೂದಲು ಬಿಟ್ಕೊಂಡಿದ್ರೆ ಕೂಡ ಅಷ್ಟೇ ಕೂದಲು ಉದುರೋದು ಜಾಸ್ತಿ ಆಗ್ತದೆ. ಹಾಗಂತ ಹೇಳಿ ಯಾವಾಗಲೂ ಟೈಟ್ ಕಟ್ಕೊಂಡಿದ್ರೆ ಕೂಡ ಅಷ್ಟೇ ಕೂದಲು ಉದುರೋದು ಜಾಸ್ತಿ ಆಗ್ತದೆ. ಸೊ ಜಡೆ ಕಟ್ಟಬಹುದು ಅಥವಾ ಬನ್ ತರ ಮಾಡಬಹುದು. ಮತ್ತೆ ಮಲಗುವಾಗ ಕೂಡ ಅಷ್ಟೇ
ನಮಗೆ ಹೇಗೆ ಕಂಫರ್ಟೇಬಲ್ ಆ ಥರ ಒಂದು ಒಳ್ಳೆಯ ಒಂದು ಹೇರ್ ಸ್ಟೈಲನ್ನು ನಾವು ಮಾಡಿ ಮಲಗಬೇಕು. ಮತ್ತು ಸುಮ್ಮನೆ ರಫ್ ಈ ಥರ ಎಲ್ಲ ಮಾಡೋದು, ಏನು ಇಚ್ಚಿಂಗ್ ಆಗ್ತದೆ ಅಂತ ಹೇಳಿ ಹಿಂಗೆ ಅಂತ ಎಲ್ಲ ಕೆರೆಯೋದು ಅದೆಲ್ಲ ಮಾಡಬಾರ್ದು. ಸ್ವಲ್ಪ ಜಾಗ್ರತೆ ಮಾಡಬೇಕು ಚಿಕ್ಕ ಪುಟ್ಟ ವಿಷಯದಲ್ಲಿ, ಆವಾಗ ಸ್ವಲ್ಪ ಚೆನ್ನಾಗಿ ಇರ್ತದೆ. ಇವಾಗ ಇದೆಲ್ಲ ನಾನು ಹೇಳಿದೆ. ಇದಕ್ಕಿಂತ ತುಂಬ ಮುಖ್ಯವಾಗುವಂತಹ ವಿಚಾರ ನಮ್ಮ ಕೂದಲಿನ ಕೇರಿಗೆ ಏನಂದ್ರೆ ನಾವು ತಿನ್ನುವಂಥ ಆಹಾರ. ಓಕೆ, ಇದು ನಾನು ಯಾವಾಗಲೂ ಅನ್ಕೊಳ್ತೇನೆ, ಏನಂದ್ರೆ ನಾವು ಏನು ತಿಂತೇವೆ ಹಾಗೆ ನಮ್ಮ ಕೂದಲು ಇರ್ತದೆ. ಅದು ತೆಳ್ಳಗಿರಲಿ, ಉದ್ದ ಇರಲಿ, ದಪ್ಪ ಇರಲಿ, ಗುಂಗುರು ಇರಲಿ ಅಥವಾ ಸಿಲ್ಕಿ ಇರಲಿ, ಹೇಗೆ ಇರಲಿ ಆ ಕೂದಲು ಹೆಲ್ದಿಯಾಗಿ ಇರಬೇಕು ಅಂತ ಇರುವಾಗ ನಾವು ಒಳ್ಳೆಯ ಆಹಾರವನ್ನು ಸೇವಿಸಬೇಕು. ಓಕೆ, ಒಳ್ಳೆಯ ಆಹಾರ ಅಂದರೆ ಏನು? ನಾವು ಹೈ ಫುಡ್ಡನ್ನು ತಗೊಂಡು ಬಂದು ತಿನ್ನಬೇಕು ಅಂತ ಏನೂ ಇಲ್ಲ. ನಮ್ಮಿಂದ ಸಾಧ್ಯ ಆಗುವಷ್ಟು ಸೀಡ್ಸ್ ಆ್ಯಂಡ್ ನಟ್ಸ್, ಅಂದರೆ ಇವಾಗ ಬಾದಾಮಿ, ಪಿಸ್ತಾ, ಕ್ಯಾಶ್ಯೂ ನಟ್ ಅದೆಲ್ಲ ಇರ್ತದಲ್ವ, ಅದರ ಜೊತೆಗೆ ಸೀಡ್ಸ್. ಏನು ಸೀಡ್ಸ್? ಫ್ಲ್ಯಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್ ಅಥವಾ ಪಂಪ್ಕಿನ್ ಸೀಡ್ಸ್, ಏನು ನಮ್ಮಿಂದ ಸಾಧ್ಯ ಆಗ್ತದೆ ಆ ಸೀಡ್ಸನ್ನು ನಾವು ಕನ್ಸ್ಯೂಮ್ ಮಾಡಬೇಕು. ಆ್ಯಂಡ್ ಒಂದೇ ದಿನ ಎಲ್ಲವನ್ನ ತಿನ್ನೋದಲ್ಲ. ಒಂದಿನ ಬಾದಾಮ್ ತಿಂದರೆ ನೆಕ್ಸ್ಟ್ ದಿನ ಪಿಸ್ತಾ ತಿನ್ನಿ, ಅಥವಾ ಒಂದೆರಡು ಬಾದಾಮ್, ಒಂದೆರಡು ಪಿಸ್ತಾ, ಒಂದೆರಡು ದ್ರಾಕ್ಷಿ ಆ ಥರ ಪ್ಲ್ಯಾನ್ ಮಾಡಿ. ತುಂಬ ಜಾಸ್ತಿ ಅದನ್ನೇ ತಿನ್ನಬೇಕು ಅಂತ ಏನೂ ಇಲ್ಲ, ಬಟ್ ಒಂದು ರುಟೀನ್ ಅಂತ ಹೇಳಿ ನಾವು ಫಾಲೋ ಮಾಡಬೇಕು. ನಮ್ಮ ಬಾಡಿಗೆ ಹೇಗೆ ಸಾಧ್ಯ ಆಗ್ತದೆ ಆ್ಯಂಡ್ ನಮ್ಮಿಂದ ಹೇಗೆ ಒಂದು ಡಯಟನ್ನು ಪ್ಲ್ಯಾನ್ ಮಾಡಲಿಕ್ಕೆ ಆಗ್ತದೆ ಆ ರೀತಿ ನಾವು ಪ್ಲ್ಯಾನ್ ಮಾಡಬೇಕು ಫುಡ್ ರುಟೀನ್. ಓಕೆ, ಇದು ನಟ್ಸ್ ಆ್ಯಂಡ್ ಸೀಡ್ಸ್ ಬಗ್ಗೆ ಹೇಳೋದಾದರೆ. ಅದರ ಜೊತೆಗೆ ಇದು ಆ್ಯಕ್ಚುಲಿ ಒಳ್ಳೆಯ ಫ್ಯಾಟ್ಸ್, ನಟ್ಸ್ ಆ್ಯಂಡ್ ಸೀಡ್ಸ್. ಓಕೆ, ಅದರ ಜೊತೆಗೆ ನಾವು ಇನಫ್ ಪ್ರೋಟೀನನ್ನು ತಿನ್ನಬೇಕು. ನಾನ್ ವೆಜಿಟೇರಿಯನ್ ಆದರೆ ಚಿಕನ್, ಫಿಶ್, ಎಗ್ ಏನಾದರೂ ತಿನ್ನಬಹುದು, ಒಳ್ಳೆಯ ಪ್ರೋಟೀನನ್ನು ತಿನ್ನಬೇಕು. ನೀವು ಇವಾಗ ವೆಜಿಟೇರಿಯನ್ ಆದರೆ ನಿಮಗೆ ಕಾಳುಗಳು ಇರ್ತವೆ, ಹೆಸರು ಕಾಳು ಆಗಿರಬಹುದು, ಕಡಲೆ ಆಗಿರಬಹುದು, ಅಥವಾ ಕಡಲೆಬೇಳೆ ಆಗಿರಬಹುದು, ಉದ್ದಿನ ಬೇಳೆ ಆಗಿರಬಹುದು, ಯಾವುದರಲ್ಲಿ ಪ್ರೋಟೀನ್ ಜಾಸ್ತಿ ಇರ್ತದೆ, ಬೀನ್ಸ್ ಆಗಿರಬಹುದು, ಸ್ವೀಟ್ ಪೊಟ್ಯಾಟೊ ಆಗಿರಬಹುದು, ಗೆಣಸಿ, ಸಿಹಿ ಗೆಣಸು ಇರ್ತದಲ್ವಾ, ಅದರಲ್ಲಿ ತುಂಬ ಪ್ರೋಟೀನ್ ಇದೆ. ಅದೆಲ್ಲವನ್ನು ನಾವು ಕನ್ಸ್ಯೂಮ್ ಮಾಡಬೇಕು. ಒಂದು ವಾರದಲ್ಲಿ 2-3 ದಿನ ಪ್ರಾಪರ್ ಆದಂತಹ ಪ್ರೋಟೀನ್ ನಾನು ತಗೊಳ್ತೇನೆ, ಅಥವಾ ಬೆಳಗ್ಗಿನ ತಿಂಡಿಯಲ್ಲಿ ವಾರ ಪೂರ್ತಿ ನಾನು ಒಂದಿಷ್ಟು ಗ್ರಾಮ್ ಪ್ರೋಟೀನ್ ಅಂತ ಹೇಳಿ ತಗೊಳ್ತೇನೆ ಅಂತ ಹೇಳಿ ಒಂದು ಡಯಟನ್ನು ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದು ಹೇರಿಗೆ ಅಂತಲ್ಲ, ನಮ್ಮ ಓವರ್ ಆಲ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಇನಫ್ ಪ್ರೋಟೀನನ್ನು ನಾವು ಕನ್ಸ್ಯೂಮ್ ಮಾಡಬೇಕು. ಅದರ ಜೊತೆಗೆ ನಾವು ಹಸಿರು ತರಕಾರಿ ಏನಿರ್ತದೆ ನೋಡಿ, ಇವಾಗ ಬಸಳೆ ಸೊಪ್ಪಾಗಿರ್ಬಹುದು, ಪಾಲಕ್ ಆಗಿರಬಹುದು, ಮೆಂತ್ಯ ಸೊಪ್ಪಾಗಿರಬಹುದು, ಏನಾದರೂ ನಮ್ಮಿಂದ ಏನು ಸಾಧ್ಯ ಆಗುತ್ತೆ ಅದನ್ನು ನಾವು ಕನ್ಸ್ಯೂಮ್ ಮಾಡಬೇಕು. ಕೆಲವೊಂದ್ಸಲ ನಾವು ಬಿಸಿ ಲೈಫಲ್ಲಿ ನಮ್ಗೆ ಅಷ್ಟೊಂದೆಲ್ಲ ಟೈಮ್ ಇಲ್ಲ ಅಂತ ಇರುವಾಗ ನಾವು ಮನೆಯಲ್ಲಿಯೇ ಈಗ ಕರಿಬೇವಿನ ಎಲೆ ಸೊಪ್ಪಾಗಿರಬಹುದು, ಅಥವಾ ಈ ಮೊರಿಂಗಾ ಸೊಪ್ಪು ಬರ್ತದೆ, ನುಗ್ಗೆ ಸೊಪ್ಪು, ಅದರದ್ದು ಪೌಡರ್ ಆಗಿರಬಹುದು, ಪೌಡರ್ ಎಲ್ಲ ಮಾಡಿ ಇಟ್ಕೊಳ್ಬೇಕು. ಸೊ ಅದನ್ನು ನಾವು ನಮ್ಗೆ ಹೇಗೆ ಬೇಕು ಆ ಥರ ನಾವು ಕನ್ಸ್ಯೂಮ್ ಮಾಡೋದಕ್ಕಾಗತ್ತೆ. ಈ ಪೌಡರ್ ಅಂತ ಏನಾದರೂ ಇದ್ರೆ ನೀವು ಅನ್ನದ ಜೊತೆ ತಿನ್ನಬಹುದು, ಮೊಸರಿನ ಜೊತೆ ತಿನ್ನಬಹುದು, ಅಥವಾ ಪ್ಲೇನ್ ಪೌಡರ್ ಆದರೆ ನೀರಲ್ಲಿ ಹಾಕಿ ತಿನ್ನಬಹುದು, ಅಥವಾ ಸಲಾಡ್ಸ್ ಮಾಡಿ ಅದರಲ್ಲಿ ಹಾಕಿ ತಿನ್ನಬಹುದು, ಸ್ಮೂತೀಸ್ ಮಾಡೋದಾದ್ರೆ ಅದರಲ್ಲಿ ಒಂದು ಚಮಚ ಹಾಕಿ ತಿನ್ನಬಹುದು. ಸೊ ಈ ಥರ ನಾವು ಪ್ಲ್ಯಾನ್ ಮಾಡಬೇಕು. ಆ್ಯಕ್ಚುಲಿ ಈ ಮೊರಿಂಗಾ ಮತ್ತು ಕರಿ ಲೀವ್ಸ್ ಇದೆ ಅಲ್ವಾ, ಅದು ಕೂದಲಿಗಾಗಿರ್ಬಹುದು, ಸ್ಕಿನ್ನಿಗಾಗಿರ್ಬಹುದು ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ಇದನ್ನು ನಾವು ನಾರ್ಮಲ್ ಆದಂತಹ ಡಯಟಲ್ಲಿ ಇನ್ಕ್ಲೂಡ್ ಮಾಡೋದು ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಇವಾಗ ನಾವು ಬೀಟ್ರೂಟ್ ಆಗಿರ್ಬಹುದು, ಕ್ಯಾರೆಟ್ ಆಗಿರಬಹುದು, ನೆಲ್ಲಿಕಾಯಿ ಆಗಿರ್ಬಹುದು. ನೆಲ್ಲಿಕಾಯಿ ಅಂತೂ ತುಂಬ ಒಳ್ಳೆಯದು ಸ್ಕಿನ್ನಿಗೆ. ಅಥವಾ ಈ ವಿಟಮಿನ್ ಸಿ ಇರುವಂತಹ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಏನಿರ್ತದೆ, ಆರೆಂಜ್ ಆಗಿರಬಹುದು, ಲೆಮನ್ ಆಗಿರಬಹುದು, ನೆಲ್ಲಿಕಾಯಿ ಕೂಡ ಹೌದು. ಸೊ ಇದೆಲ್ಲವನ್ನು ನಾವು ಇನ್ಕ್ಲೂಡ್ ಮಾಡಬೇಕು ನಮ್ಮ ಡಯಟಲ್ಲಿ. ಇದರೆಲ್ಲ ಜೊತೆಗೆ ದಿನಕ್ಕೆ ನಾವು ಬೇಕಾದಷ್ಟು ನೀರನ್ನು ಕುಡಿಬೇಕು. 2-3 ಲೀಟರ್ ನೀರು ನಮಗೆ ಕಂಪಲ್ಸರಿ ಬೇಕಾಗ್ತದೆ. ಅಷ್ಟು ನೀರನ್ನು ನಾವು ಕುಡಿಬೇಕು. ನೀರು ಕುಡಿಯೋದ್ರಿಂದ ಕೂಡ ಅಷ್ಟೇ ಒಂದಷ್ಟು ಪ್ರಾಬ್ಲಮ್ಸ್ ಹಾಗೆ ಕಡಿಮೆ ಆಗ್ತದೆ. ನಮಗೆ ಗೊತ್ತೇ ಆಗೋದಿಲ್ಲ, ಹಾಗೆ ನಮ್ಮದು ಒಂದಷ್ಟು ಹೆಲ್ತ್ ಇಶ್ಯೂಸ್ ಕಡಿಮೆ ಆಗ್ತದೆ. ಮುಳ್ಳು ಸೌತೆಕಾಯಿ ಇರ್ತಲ್ವ, ಅದು ಕೂಡ ಅಷ್ಟೇ ಕೂದಲಿಗೆ ತುಂಬ ಒಳ್ಳೆಯದು. ಓಕೆ, ಮುಳ್ಳು ಸೌತೆಕಾಯಿ ಜ್ಯೂಸ್ ಮಾಡಬಹುದು, ಸಲಾಡ್ ಮಾಡಬಹುದು, ಹಾಗೆ ತಿನ್ಬಹುದು, ಹೇಗೆ ಬೇಕು ಹಾಗೆ ತಿನ್ಬಹುದು. ನಾವೇನು ಮಾಡ್ತೇವೆ, ಸ್ಕಿನ್ನಿಗೆ ಮುಳ್ಳು ಸೌತೆಕಾಯಿ ಒಳ್ಳೆಯದು ಅಂತ ಹೇಳಿ ಮುಳ್ಳು ಸೌತೆಕಾಯಿಯಿಂದ ಮುಖಕ್ಕೆ ಮಸಾಜ್ ಮಾಡ್ಕೊಳ್ತೇವೆ. ಅದರ ಬದಲಿಗೆ ಒಂದು ಅರ್ಧ ಮುಳ್ಳು ಸೌತೆಕಾಯಿ ಡೈಲಿ ತಿಂದರೆ ಅದಕ್ಕಿಂತ ಜಾಸ್ತಿ ಬೆನಿಫಿಟ್ಸ್ ಇರ್ತದೆ. ಕೂದಲಿಗೆ ಮೆಂತ್ಯ ಒಳ್ಳೆಯದು ಅಂತ ಹೇಳಿ ಏನು ಮಾಡ್ತೇವೆ, ಡೈಲಿ ಮೆಂತ್ಯವನ್ನು ನೆನೆಸಿಟ್ಟು ಅದನ್ನು ಗ್ರೈಂಡ್ ಮಾಡಿ ಕೂದಲಿಗೆಲ್ಲ ಹಚ್ಕೊಳ್ತೇವೆ. ಅದಕ್ಕಿಂತ ನಾವು ಮೆಂತ್ಯವನ್ನು ಸೋಪ್ ಮಾಡಿ ಡೈರೆಕ್ಟ್ ಆಗಿ ತಿಂದರೆ ಇನ್ನೂ ಒಳ್ಳೇದಲ್ವಾ. ಕೂದಲಿಗೆ ಮಾತ್ರ ಅಲ್ಲ, ನಮ್ಮ ಓವರ್ ಆಲ್ ಹೆಲ್ತ್ಗೆ ಒಳ್ಳೆಯದು. ಸೊ ಈ ಥರ ನಾವು ಪ್ಲ್ಯಾನ್ ಮಾಡಬೇಕು.
ಇನ್ನು ಈ ಫ್ಲಾಕ್ ಸೀಡ್ಸ್ ನಾನು ಹೇಳಿದೆ ಅಲ್ವಾ, ಅದು ಮತ್ತೆ ಚಿಯಾ ಸೀಡ್ಸ್ ಕೂಡ ಅಷ್ಟೇ ತುಂಬಾ ಒಳ್ಳೇದು. ನಾವು ಫ್ಲಾಕ್ ಸೀಡ್ಸ್ ಅನ್ನ ಬೇಕಾದ್ರೆ ಸೋಕ್ ಮಾಡಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ತಿನ್ಬಹುದು. ಚಿಯಾ ಸೀಡ್ಸ್ ಕೂಡ ಅಷ್ಟೇ ಸೋಕ್ ಮಾಡಿಟ್ಟು ತಿಂದ್ರೆ ಒಳ್ಳೇದು. ಅಟ್ಲೀಸ್ಟ್ ಒಂದು 15 ನಿಮಿಷ ಸೋಕ್ ಮಾಡಬೇಕು ತಿನ್ನೋದಕ್ಕಿಂತ ಮೊದಲು ಚಿಯಾ ಸೀಡ್ಸ್ ಅನ್ನ. ಮೆಂತ್ಯ ಕಾಳು ಕೂಡ ಅಷ್ಟೇ, ಡೈಲಿ ರಾತ್ರಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ನೆನೆಸಿಟ್ಟು ಬೆಳಗ್ಗೆ ನೀರಿನ ಜೊತೆಗೆ ತಿಂದರೆ ಒಳ್ಳೇದು. ಇದೆಲ್ಲವನ್ನ ಡೈಲಿ ಮಾಡ್ಲಿಕ್ಕೆ ಆಗ್ಲಿಲ್ಲದಿದ್ರೂ ಒಂದ್ 2-3 ದಿನಕ್ಕೊಮ್ಮೆ, ಒಂದಿನ ಮೆಂತ್ಯ ಕಾಳು, ಒಂದಿನ ಫ್ಲಾಕ್ ಸೀಡ್, ಒಂದಿನ ಚಿಯಾ ಸೀಡ್ಸ್, ಆತರ ಒಂದಿನ ದ್ರಾಕ್ಷಿ, ಆತರ ನಾವು ನೀರಲ್ಲಿ ಹಾಕಿ ತಿನ್ಬೇಕು. ನೆಕ್ಸ್ಟ್ ದಿನ ಮಾರ್ನಿಂಗ್ ದಿನಕ್ಕೊಂದು ರೀತಿ ಆತರ ಎಲ್ಲ ಮಾಡಿದ್ರೆ ಒಳ್ಳೇದು. ಒಳ್ಳೆಯ ಫುಡ್ ಬಗ್ಗೆ ನಾನು ಇಷ್ಟು ಹೇಳ್ತೇನೆ. ಹಾಗೆ ನಾವು ಜಂಕ್ ಫುಡ್ ಅನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಓಕೆ, ಯಾವಾಗಲೂ ಪಿಜ್ಜಾ, ಬರ್ಗರ್, ಅದು ಇದು, ಚಿಪ್ಸ್, ಸ್ವೀಟ್ಸ್, ಒಂದಷ್ಟು ಶುಗರ್ ಇರುವಂತಹ ಸ್ವೀಟ್ಸ್, ಆಯಿಲಿ ಫುಡ್, ಇದೆಲ್ಲ ಆಕ್ಚುಲಿ ಒಳ್ಳೇದಲ್ಲ. ಕೂದಲಿಗೆ ಮಾತ್ರ ಅಲ್ಲ, ನಮ್ಮ ಬಾಡಿಗೆ ಅಷ್ಟೊಂದು ಒಳ್ಳೇದಲ್ಲ. ಅಪರೂಪಕ್ಕೊಮ್ಮೆ ಟೇಸ್ಟಿಗೋಸ್ಕರ ತಿಂದ್ರೆ ಪರವಾಗಿಲ್ಲ, ಬಟ್ ಅದನ್ನೇ ಹ್ಯಾಬಿಟ್ ಮಾಡಿ ಇಟ್ಕೊಳ್ಬಾರ್ದು. ನಾವು ಅದನ್ನ ಅಭ್ಯಾಸ ಮಾಡ್ತಾ ಹೋಗ್ತಾ ಇದ್ದ ಹಾಗೇನೆ ನಮಗೆ ಡಿಫಿಷಿಯನ್ಸಿ ಎಲ್ಲ ಶುರುವಾಗೋದು. ಅಲ್ಲಿಂದಲೇ ಒಂದೊಂದೇ ಪ್ರಾಬ್ಲಮ್ಸ್ ಎಲ್ಲ ಶುರುವಾಗೋದು. ಇವಾಗ ನಾವು ಎಷ್ಟು ಕೇರ್ ತಗೊಂಡ್ರು ಏನು ಹೆಲ್ತ್ ಇಶ್ಯೂಸ್ ಬರುವಂತಹ ಕಾಲ. ಅದರ ಮಧ್ಯದಲ್ಲಿ ನಾವು ಜಂಕ್ ಫುಡ್ ಎಲ್ಲ ತಿಂದು ಅಭ್ಯಾಸ ಮಾಡೋದು ಎಲ್ಲ ಮಾಡಿದ್ರೆ ಸ್ವಲ್ಪ ಬೇಗನೆ ಬರ್ತದೆ ಕಾಯಿಲೆಗಳು ಅಂತ ಹೇಳ್ಬಹುದು. ಕೆಲವೊಂದು ಕಾಯಿಲೆಗಳಿಗೆ ನಾವೇನ್ ಮಾಡೋದಕ್ಕಾಗೋದಿಲ್ಲ, ನಾವು ಎಷ್ಟು ಕೇರ್ ತಗೊಂಡ್ರು ಬರ್ತದೆ. ಅದರ ಸೇಫ್ಟಿ ಮಾಡೋದು ನಮ್ದು ಕರ್ತವ್ಯ ಅಲ್ವಾ. ಸೊ ಆದಷ್ಟು ನಾವು ಸ್ವಲ್ಪ ಫುಡ್ಡಿನ ಬಗ್ಗೆ ಯೋಚನೆ ಮಾಡಬೇಕು. ನೆಕ್ಸ್ಟ್ ಬಂದು ಎಕ್ಸಸೈಸ್. ನಮಗೆ ಎಕ್ಸಸೈಸ್ ಕೂಡ ತುಂಬ ಮುಖ್ಯ ಆಗ್ತದೆ. ನಮಗೆ ಟೈಮ್ ಇಲ್ಲ, ನಾನು ಇಡೀ ದಿನ ಕೆಲಸ ಮಾಡ್ತೇನೆ, ಇನ್ನು ಯಾಕೆ ಎಕ್ಸಸೈಸ್, ಆ ಥರ ಎಲ್ಲ ಯೋಚನೆ ಮಾಡೋದಕ್ಕಿಂತ ದಿನದಲ್ಲಿ ಒಂದು 30-40 ನಿಮಿಷ ಎಕ್ಸಸೈಸಿಗೆ ಅಂತ ಹೇಳಿ ಇಟ್ಟರೆ ನಮ್ಮ ರುಟೀನೇ ತುಂಬ ಚೇಂಜ್ ಆಗ್ತದೆ. ನಮ್ಮ ಡೈಲಿ ಲೈಫೇ, ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗ್ತದೆ. ಓಕೆ, ನಾನು ಕೂಡ ಮೊದಲೆಲ್ಲ ಹಾಗೆ ಯೋಚನೆ ಮಾಡ್ತಿದ್ದೆ. ದಿನ ಪೂರ್ತಿ ಕೆಲಸ ಮಾಡ್ತೇನೆ ನಾನು, ಡೇ ಟೈಮಲ್ಲಿ ಒಂಚೂರು ನಿದ್ದೆ ಮಾಡಲ್ಲ, ಮತ್ತೆ ಯಾಕೆ ನನಗೆ ಎಕ್ಸಸೈಸ್ ಅಂತ ಹೇಳಿ ನಾನು ಕೂಡ ಯೋಚನೆ ಮಾಡ್ತಿದ್ದೆ. ಬಟ್ ಇವಾಗ ಅದನ್ನು ಚೇಂಜ್ ಮಾಡ್ಕೊಂಡಿದ್ದೇನೆ. ಟು ಬಿ ಹಾನೆಸ್ಟ್, ನಮ್ಮ ಬಾಡಿಗೆ ಎಕ್ಸಸೈಸ್ ತುಂಬ ಮುಖ್ಯ ಆಗ್ತದೆ. ನಮ್ಮ ಬಾಡಿಗೆ ಒಂದು 30-40 ನಿಮಿಷ ನಾವು ವಾಕಿಂಗ್ ಆಗಿರಬಹುದು, ಜಾಗಿಂಗ್ ಆಗಿರಬಹುದು, ರನ್ನಿಂಗ್ ಆಗಿರಬಹುದು, ಅಥವಾ ಯೋಗ ಆಗಿರಬಹುದು, ಅಥವಾ ವೆಯ್ಟ್ ಇಟ್ಕೊಂಡು ಮಾಡುವಂತಹ ಎಕ್ಸಸೈಸ್ ಆಗಿರಬಹುದು, ಅಥವಾ ಫ್ಲೋರ್ ಎಕ್ಸಸೈಸ್ ಆಗಿರಬಹುದು, ಅಥವಾ ಫುಲ್ ಕಾರ್ಡಿಯೋ ಥರ ಫಂಕ್ಷನಲ್ ಎಕ್ಸಸೈಸ್ ಆಗಿರಬಹುದು. ನಮ್ಮಿಂದ ಯಾವ್ದು ಸಾಧ್ಯ ಆಗ್ತದೆ? ಪ್ರತಿದಿನ ಸೇಮ್ ಅಂತಲ್ಲ, ಒಂದು ದಿನಕ್ಕೆ ಯೋಗ ಮಾಡಿದ್ರೆ ನೆಕ್ಸ್ಟ್ ದಿನ ವಾಕಿಂಗ್ ಮಾಡಿ, ನೆಕ್ಸ್ಟ್ ದಿನ ವೆಯ್ಟ್ ಇಟ್ಕೊಂಡು ಎಕ್ಸಸೈಸ್ ಮಾಡಿ. ಈ ಥರ ಸ್ಲೋಲಿ ಸ್ಟಾರ್ಟ್ ಮಾಡಿದ್ರೆ ನಮಗೆ ಒಂದು ರುಟೀನ್ ಗೊತ್ತಾಗುತ್ತೆ. ಹೇಗೆ ನಾನು ಶುರು ಮಾಡಬೇಕು, ಹೇಗೆ ನಾನು ಎಂಡ್ ಮಾಡಬೇಕು, ಎಷ್ಟು ಹೊತ್ತು ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತದೆ. ಈ ಥರ ಒಂದು ರುಟೀನನ್ನು ನಾವು ಫಿಕ್ಸ್ ಮಾಡಿ ಇಟ್ಟರೆ ಅದು ಕೂಡ ತುಂಬ ಒಳ್ಳೆಯದು. ನಮ್ಮ ಫುಲ್ ಬಾಡಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಿರಬಹುದು, ಅಥವಾ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋದನ್ನು ಬ್ಯಾಲೆನ್ಸ್ ಮಾಡೋದಕ್ಕಾಗಿರಬಹುದು, ಅಥವಾ ನಮಗೆ ನಿದ್ದೆ ಬರೋದಿಲ್ಲ, ನಿದ್ದೆ ಪ್ರಾಪರ್ ಆಗಿ ಬರೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ ಎಕ್ಸಸೈಸ್. ಡೈಜೆಷನ್ ಪ್ರಾಬ್ಲಮ್ ಇದೆ, ಅದನ್ನು ಕಡಿಮೆ ಮಾಡೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ ಎಕ್ಸಸೈಸ್. ಸೊ ಎಕ್ಸಸೈಸನ್ನು ಕೂಡ ನಾವು ಮಾಡಬೇಕು. ನಾನು ಆವಾಗಲೇ ಹೇಳಿದ ಹಾಗೆ ಇನಫ್ ಸ್ಲೀಪ್ ಎಲ್ಲರಿಗೂ ಮುಖ್ಯ ಆಗ್ತದೆ. ಅಫ್ಕೋರ್ಸ್ ಕೆಲವೊಂದು ಫೇಸಲ್ಲಿ ನಮಗೆ ನಿದ್ದೆ ಅಷ್ಟೊಂದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಮಗೊಂದು ಚಿಕ್ಕ ಪಾಪು ಇದೆ, ನಾನು 9 ಗಂಟೆ ನಿದ್ದೆ ಮಾಡಲೇಬೇಕು, ಡಿಸ್ಟರ್ಬ್ ಇಲ್ಲದೆ ನಾನು ನಿದ್ದೆ ಮಾಡಬೇಕು, ಸಾಧ್ಯ ಆಗುತ್ತಾ? ಇಲ್ಲ. ಸೊ ಇಟ್ಸ್ ಓಕೆ. ಆ ಫೇಸಲ್ಲಿ ನಾವು ಮಗುವಿಗೆ ಹೇಗೆ ಬೇಕು ನಮ್ಮ ಜೀವನವನ್ನು ಅದರ ಪ್ರಕಾರನೇ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ನಮಗೆ ಯಾರ್ದಾದ್ರೂ ಸಪೋರ್ಟ್ ಇದ್ರೆ ಓಕೆ, ಇಲ್ಲ ಅಂದರೆ ನಾವು ಮಗುವಿಗೋಸ್ಕರ ಹೇಗೆ ಬೇಕು ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ಮಗು ಸ್ವಲ್ಪ ದೊಡ್ಡವನಾಗ್ತಾ ಇದ್ದಾನೆ, ಅವನು ಮಲ್ಕೊಂಡಿದ್ದಾನೆ, ನಾನು ಸ್ವಲ್ಪ ಮೊಬೈಲ್ ನೋಡ್ತೇನೆ, ನಾನು ಸ್ವಲ್ಪ ರೀಲ್ಸ್ ನೋಡ್ತೇನೆ, ನಾನು ಸ್ವಲ್ಪ ಟಿವಿಯಲ್ಲಿ ಸೀರಿಯಲ್ ನೋಡ್ತೇನೆ ಅಂದರೆ ತಪ್ಪು. ಮಗು ಸ್ವಲ್ಪ ದೊಡ್ಡವನಾಗ್ತಾ ಇದ್ದಾನೆ ಅಂತ ಇರುವಾಗ ನಾವು ನಮ್ಮಿಂದ ಸಾಧ್ಯ ಆಗುವಾಗ ಇನಫ್ ಸ್ಲೀಪನ್ನು ನಮ್ಮ ಬಾಡಿಗೆ ಕೊಡಬೇಕು. ಸ್ಲೀಪ್ ಕೂಡ ತುಂಬ ಮ್ಯಾಟರ್ ಆಗ್ತದೆ. ನಮ್ಮ ಕಣ್ಣಿಗೆ ಎಷ್ಟು ಬೇಕು ಅಷ್ಟು ರೆಸ್ಟನ್ನು ಕೊಡಬೇಕು. ಆ ರೆಸ್ಟ್ ಕಣ್ಣಿಗೆ ಮಾತ್ರ ಅಲ್ಲ, ನಮ್ಮ ದೇಹಕ್ಕೆ ಕಂಪ್ಲೀಟ್ ಆದಂತಹ ಒಂದು ರೆಸ್ಟ್ ಆಗ್ತದೆ. ಸೊ ದಿನದಲ್ಲಿ ಸಾಧ್ಯ ಆದರೆ 7-8 ಗಂಟೆ ನಿದ್ರೆ ಮಾಡಿದರೆ ಒಳ್ಳೆಯದು. ಅಷ್ಟು ಸಾಧ್ಯ ಆಗೋದು ಸ್ವಲ್ಪ ಕಷ್ಟದ ವಿಚಾರನೇ ಇವಾಗ ಈಗಿನ ಜನ್ರೇಷನಿಗೆ. ಸೊ ಇಟ್ಸ್ ಓಕೆ, ಸಾಧ್ಯ ಆದರೆ 7 ಗಂಟೆ ಮ್ಯಾಕ್ಸಿಮಮ್, 6-7 ಗಂಟೆ ನಾವು ಒಳ್ಳೆಯ ನಿದ್ರೆ ಮಾಡಬೇಕು. ಅಷ್ಟು ಸಾಲ್ತದಂತ ಹೇಳೋದಿಲ್ಲ, ಬಟ್ ಅಡ್ಜಸ್ಟ್ ಮಾಡಬೇಕು. ಕೆಲವೊಂದು ಎಕ್ಸ್ಕ್ಯೂಸಸ್ನ ನಾವು ಕೊಡಬೇಕಾಗ್ತದೆ. ಸೊ ಇದು ಒಂದು ನಮಗೆ ನಾವು ಕೊಡುವಂಥ ಎಕ್ಸ್ಕ್ಯೂಸ್ ಅಂತ ಹೇಳ್ಬೋದು. ಇನ್ನೊಂದು ವಿಚಾರ ಮಿಸ್ ಮಾಡಿದ್ದೇನೆ ಏನಂದರೆ, ಯಾವಾಗ ಹೇರ್ ವಾಶ್ ಮಾಡೋದು ಅಂತ ಹೇಳಿ ಒಂದು ಕ್ವೆಶ್ಚನ್ ಇರ್ತದೆ.
ನಮ್ಮ ಕೂದಲಲ್ಲಿ ಯಾವಾಗ ಜಾಸ್ತಿ ಬೆವರಾಗಿದೆ, ಯಾವಾಗ ಜಾಸ್ತಿ ಡರ್ಟ್ ತರ ಅನ್ನಿಸ್ತದೆ ನಮಗೆ, ಆವಾಗ ನಾವು ಹೇರ್ ವಾಶ್ ಮಾಡಬೇಕು. ಅದು ಮಂಗಳವಾರವಾಗಲಿ, ಶುಕ್ರವಾರ ಆಗಲಿ, ಶನಿವಾರ ಆಗಲಿ, ಯಾವ ವಾರ ಆದ್ರೂ ಪರವಾಗಿಲ್ಲ. ಆ ಬೆವರಲ್ಲಿ, ಆ ಮಣ್ಣಲ್ಲಿ ಮಲಗೋದಕ್ಕಿಂತ ವಾಶ್ ಮಾಡಿ ಫ್ರೆಶ್ ಹೇರಲ್ಲಿ ಮಲಗಿದ್ರೆ ಒಳ್ಳೆಯದು. ನಮ್ಮ ಕೂದಲಲ್ಲಿ ಬೆವರೆಲ್ಲ ಇದ್ರೆ ಅದು ಜಾಸ್ತಿ ಇನ್ಫೆಕ್ಷನ್ಸ್ ಆಗ್ತದೆ, ಮತ್ತೆ ಡ್ಯಾಂಡ್ರಫ್ ಎಲ್ಲ ಆಗೋದು ಜಾಸ್ತಿ ಆಗ್ತದೆ. ಸೊ ಅದು ಯಾವ ವಾರ ಆದ್ರೂ ಪರವಾಗಿಲ್ಲ, ನಾವು ಹೈಜೀನ್ ಆಗಿ ಇರೋದು ತುಂಬಾ ಮುಖ್ಯ ಆಗ್ತದೆ. ಸೊ ಅದನ್ನ ನೋಡಿಕೊಂಡು ನಮ್ಮ ಕೂದಲನ್ನ ವಾಶ್ ಮಾಡೋದು ಮುಖ್ಯ ಆಗ್ತದೆ. ಮತ್ತೆ ಅದನ್ನು ಚೆನ್ನಾಗಿ ಡ್ರೈ ಮಾಡಬೇಕು. ಹಾಗೆ ಒದ್ದೆ ಕೂದಲಲ್ಲಿ ಮಲಗಿದ್ರೆ ಕೂಡ ಅಷ್ಟೇ ಡ್ಯಾಂಡ್ರಫ್ ಎಲ್ಲ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ತರ ಆಕ್ಚುಲಿ ಇದೆಲ್ಲ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರಗಳೇ, ಆದ್ರೆ ನಾವು ನಮ್ಮ ಬ್ಯುಸಿ ಲೈಫಲ್ಲಿ ಇದು ಚಿಕ್ಕ ಪುಟ್ಟ ವಿಷಯಗಳನ್ನೆಲ್ಲ ಮರೆತು ಬಿಟ್ಟಿರ್ತೇವೆ. ಹಾಗಾಗಿ ಈ ತರ ಪ್ರಾಬ್ಲಮ್ ಆಗ್ತದೆ. ಇಷ್ಟೇ, ನಾನು ಎಲ್ಲ ವಿಚಾರಗಳನ್ನ ಹೇಳಿದೆ ಅಂತ ಅನ್ಕೊಳ್ತೇನೆ. ಏನಾದ್ರೂ ಕ್ವೆಶನ್ ಇದ್ರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಲ್ಲಿ ಒಂದು ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೇನೆ. ನಿಮಗೆ ಕರಿ ಲೀವ್ಸ್ ಪೌಡರ್ ಅಥವಾ ಮೊರಿಂಗಾ ಪೌಡರ್, ಹೋಮ್ ಮೇಡ್ ಪೌಡರ್ಸ್ ಇದು ಬೇಕು ಅಂತ ಇದ್ರೆ ವಾಟ್ಸ್ಆಪ್ ನಂಬರನ್ನು ಕಾಂಟ್ಯಾಕ್ಟ್ ಆಗಿ ನಿಮಗೆ ಹೆಲ್ದಿಯಾಗಿ ಪ್ರಿಪೇರ್ ಮಾಡಿರುವಂತಹ ಹೋಮ್ ಮೇಡ್ ಪೌಡರ್ಸನ್ನು ಡೆಲಿವರಿ ಮಾಡ್ತೇನೆ. ಥ್ಯಾಂಕ್ ಯು. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.